ನಿಜದೈ ಸಿರಿಯಹುದಾತ್ಮನ ಗುಣವು ದೂರವಾದೊಡನೆ ಮಿಥ್ಯಾತ್ವವು ದೊರಕುವುದು ಆತ್ಮನನುಭೂತಿಯು ಸರಿದೊಡನೆ ಮೋಡವು ತೋರುವಂತೆ ರವಿ ಪ್ರಕಾಶವು ಕರಗಿದೊಡನೆ ಆತ್ಮನ ವಿಭಾವ ಪರಿಣತಿಗಳು ಉದಿಸುವುದು ಸ್ವಭಾವ ಪರಿಣತಿಯು ಅಂತ್ಯಗೊಳ್ಳಲ ಅಸಾಧಕನ ಹೃದಯದಿ ಪ್ರಾಪಂಚಿಕ ಬಯಕೆಗಳು ಸೇರುವುದವನ ಚಿತ್ತವು ನಿರ್ವಿಕಲ್ಪ ಸಮಾಧಿಯನು ನಿರ್ಜರೆಗೊಳಿಸಿ ಸಂಚಿತ ಕರ್ಮಗಳನ್ನು ಅಂತೆ ನಾನಾದರೂ ಬಳಸಿಕೊಂಡು ಈ ಅವಕಾಶವನ್ನು ಸ್ವೀಕರಿಸುವೆ ಮಹಾವೀರನಲ್ಲಿ ದಿಗಂಬರ ದೀಕ್ಷೆಯನು ಅಂತೆ ಬಿಸಿಟುವಂತೆ ಹಳೆಯ ವಸ್ತ್ರಗಳನ್ನು ತ್ಯಾಗಗೈದು ಸಮಸ್ತ ಪರಿಗ್ರಹಗಳನ್ನು ಸ್ವೀಕರಿಸಿದ ನಾ ಅಕಂಪಿತನು ದಿಗಂಬರ ದೀಕ್ಷೆಯನು ಹೊಂದಿ ಎಂಟನೆಯ ಗಣಧರನು ಆಕರ್ಷಿತ ಮಹಾವೀರ ತೀರ್ಥಂಕರನ ವಿಷಯ ಭವ್ಯವು ಲೋಕವನು ಬಹುವಾಗಿ ಸೂಜಿಗಲ್ಲ ತೆರದಿ ಅಂತೆಯೇ ಆಲಿಸಿ ಮಹಾವೀರ ಮತ್ತವನ ಪ್ರಮುಖ ಶಿಷ್ಯರ ಸಮಸ್ತ ಪರಿಗ್ರಹಗಳ ತ್ಯಾಗದ ವಿಷಯವನ್ನು ಹೊರಟನ ಅಚಲನು ಸಮವಸತ್ ಶರಣದೊಡಗೆ ಸಾಗುವಂತೆ ಕಾತರದಿ ದಾಹಿ ಪಯಣಿಗನು ನದಿಯಡೆಗೆ ಅವನಾದರೂ ಕೋಶಲ ದೇಶ ನಿವಾಸಿ ಹಾರೀತ ಗೋತ್ರದ ದ್ವಿಜನಾಗಿರೆ ಪುತ್ರನಾಗಿದ್ದನವನು ವಸುದೇವನಂದಾರಿಗೆ ಹೊಂದಿರಲವನು ವಿಶೇಷ ನೈಪುಣ್ಯವನು ಕ್ರಿಯಾಕಾಂಡ ಯಜ್ಞವಿತ್ಯಾದಿಗಳಲ್ಲಿ ಇದ್ದರು 300 ಶಿಷ್ಯರವರ ಬಳಿ ಮೇಯುವಂತೆ ಗೋವುಗಳು ಹುಲ್ಲುಗಾವಲೀ ಕಾಲಲಬ್ಧಿ ಅವನು ಸಂವತ್ಸರಣಕ್ಕೆ ಬಂದ ಅವನ ಮಾನ ಕಷಾಯವೆಲ್ಲವೂ ಕೂಡ ದೂರ ಆಯಿತು. ನಿಜದ ಐಸಿರಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆತ್ಮಗುಣವನ್ನು ನಾವು ತಿಳ್ಕೊಳ್ಬೇಕು ಅಂಥೇಳಿ ರವಿಪ್ರಕಾಶ್ ಅವನಿಗೆ ಉಂಟಾಯಿತು. ಆದ್ದರಿಂದ ಸಾಧಕನ ಹೃದಯ ಪ್ರಾಪಂಚಿಕ ಬಯಕೆಗಳು ಇದಾವೆ, ಆದರೆ ನಿರ್ವಿಕಲ್ಪ ಸಮಾಧಿ ಅಗತ್ಯತೆ ಇದೆ ಅಂಥೇಳಿ ಸಂಚಿತ ಕರ್ಮಗಳನ್ನು ನಾನು ಬಳಸ್ಕೊಂಡೆ ಅದನ್ನು ಮಹಾವೀರನ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಳ್ತೀನಿ ಅಂಥೇಳಿ ತನ್ನ ಹಳೆಯ ವಸ್ತ್ರಗಳೆಲ್ಲ ಸಮಸ್ತ ಪರಿಗ್ರಹಗಳನ್ನೆಲ್ಲ ತೆಗೆದು ಆ ಕಂಪಿತ ದಿಗಂಬರ ದೀಕ್ಷೆಯನ್ನು ಹೊಂದಿ 8ನೇ ಗಣಧರರಾಗ್ತಾರಂತೆ. ಹೀಗೆ ಮಹಾವೀರ ತೀರ್ಥಂಕರರ ವಿಷಯ ಭವ್ಯ ಲೋಕದಲ್ಲಿ ಅದು ಮನೆ ಮಾತಾಗುತ್ತೆ. ಸೂಜಿಗಲ್ಲ ತೆರೆದಂತೆ ಮಹಾವೀರ ಮತ್ತವನ ಪ್ರಮುಖ ಶಿಷ್ಯರುಗಳೆಲ್ಲರೂ ಕೂಡ ಸಂವತ್ಸರಣಕ್ಕೆ ಬರ್ತಾರೆ. ಹೀಗಿರುವಾಗ ಕೋಸಲ ದೇಶದ ನಿವಾಸಿ ಹಾರೀತ ಗೋತ್ರದ ದ್ವಿಜ ಬ್ರಾಹ್ಮಣ ಆ ವಸುದೇವನಂದಾದೇವರ ಪುತ್ರ, ಅವನು ವಿಶೇಷ ನೈಪುಣ್ಯವನ್ನು ಹೊಂದಿದ್ದ ಕ್ರಿಯಾಕಾಂಡ ಯಜ್ಞವಿತ್ಯಾದಿಗಳಲ್ಲಿ. ಅವನು ಕೂಡ 300 ಶಿಷ್ಯರವರ ಬಳಿ 300 ಶಿಷ್ಯರು ಅವನ ಬಳಿ ಇದ್ದರು ಅಂತಕ್ಕಂಥದ್ದು. ಹೀಗೆ ಒಟ್ಟಿನಲ್ಲಿ ಭಗವಾನ್ ಮಹಾವೀರರ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿಗಳು ಅತ್ಯಂತ ಮನೋಜ್ಞವಾದ ರೀತಿಯಲ್ಲಿ ವರ್ಣಿಸಿದ್ದಾರೆ.